ದಕ್ಷಿಣ ಭಾರತದ ಇತಿಹಾಸದಲ್ಲಿ ಹೊಳೆಯುವ ಅಧ್ಯಾಯವೆಂದರೆ ವಿಜಯನಗರ ಸಾಮ್ರಾಜ್ಯ. 1336ರಲ್ಲಿ ಹರಿ, ಹರ ಮತ್ತು ಬುಕ್ಕ ರಾಯರವರು ತುಂಗಭದ್ರಾ ನದಿಯ ತೀರದಲ್ಲಿ ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಅವರ ಹಿಂದೆ ಇದ್ದ ಸಂತ ವಿದ್ಯಾರಣ್ಯರ ಆಶೀರ್ವಾದ ಮತ್ತು ಮಾರ್ಗದರ್ಶನ ಸಾಮ್ರಾಜ್ಯಕ್ಕೆ ಶಕ್ತಿ ಮತ್ತು ದೃಢತೆಯನ್ನು ನೀಡಿತು. ವಿಜಯನಗರವು ಬೇಗನೆ ವ್ಯಾಪಾರ, ಕೃಷಿ, ಕಲೆ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿ ಬೆಳೆಯಿತು. ಹಂಪೆಯ ಬಂಡೆಗಳ ನಡುವೆ ಉದಯಿಸಿದ ಈ ನಗರವು ಕೋಟೆಗೋಡೆಗಳು, ದೇವಾಲಯಗಳು, ಬಜಾರ್ಗಳು, ಅರಮನೆಗಳು ಒಂದಾಗಿದ್ದು ಅಪ್ರತಿಮ ಶೋಭೆಯನ್ನು ನೀಡುತ್ತಿತ್ತು. ವಿರೂಪಾಕ್ಷ ದೇವಾಲಯದ ಗೋಪುರ, ವಿಠ್ಠಲ ದೇವಾಲಯದ ರಂಗಮಂಟಪ, ಕಲ್ಲಿನ ಸಂಗೀತ ಸ್ತಂಭಗಳು ಈ ಸಾಮ್ರಾಜ್ಯದ ಶಿಲ್ಪಕಲೆಯ ವೈಭವವನ್ನು ತೋರಿಸುತ್ತವೆ. ಬಳಿಕ ಬಂದ ರಾಜರು, ದೇವರಾಯರು, ಕೃಷ್ಣದೇವರಾಯರು ಸಾಮ್ರಾಜ್ಯವನ್ನು ಮತ್ತಷ್ಟು ಬಲಪಡಿಸಿದರು. ಅವರ ಕಾಲದಲ್ಲಿ ಸಾಹಿತ್ಯ, ಸಂಗೀತ, ಯುದ್ಧಕಲೆ, ನೀತಿಶಾಸ್ತ್ರ ಎಲ್ಲವೂ ಹೊಸ ಮೆಟ್ಟಿಲಿಗೆ ಏರಿತು. ಕೃಷ್ಣದೇವರಾಯರ ಕಾಲವನ್ನು ವಿಜಯನಗರದ ಸುವರ್ಣಯುಗವೆಂದು ಕರೆಯಲಾಗುತ್ತದೆ. ಆದರೆ 1565ರ ತಾಳಿಕೋಟೆಯ ಯುದ್ಧದಲ್ಲಿ ಮುಂದುವರೆದ ದಾಳಿಯ ಪರಿಣಾಮ ಸಾಮ್ರಾಜ್ಯ ದುರ್ಬಲಗೊಂಡಿತು. ನಗರವು ನಾಶವಾದರೂ ವಿಜಯನಗರ ಸಾಮ್ರಾಜ್ಯದ ಸಂಸ್ಕೃತಿ, ಕಲೆ ಮತ್ತು ಪರಂಪರೆ ಇಂದಿಗೂ ಜೀವಂತವಾಗಿವೆ. ಹಂಪೆಯ ಅವಶೇಷಗಳು ಅದರ ಮಹಿಮೆಗಾಗಿ ಸಾಕ್ಷಿಯಾಗಿವೆ.